ಸ್ನೇಹಿತರೆ, ನಾನಿವಾಗ ಒಂದು ಸುಂದರವಾದ ಕಥೆನ ನಿಮ್ ಮುಂದೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅದೇನಂದ್ರೆ, ಒಂದು ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಒಂದು ಕೀನ ಅವಶ್ಯಕತೆ ಇರುತ್ತೆ. ಆ ಕೀನ ಹುಡ್ಕೋದಕ್ಕೆ ಕ್ಲಾರಾ ಒಂದು ಸುಂದರವಾದ ಪ್ರಪಂಚದೊಳಗಡೆ ಬಂದ್ಬಿಡ್ತಾಳೆ. ಅಲ್ಲಿ ಅವಳಿಗೆ ಆ ಕೀ ಸಿಗ್ತಾ ಇಲ್ವಾ, ಅದನ್ನ ಅವಳು ಪಡ್ಕೊಳ್ಳೋದಕ್ಕೆ ಎಷ್ಟೆಲ್ಲ ಕಷ್ಟ ಪಡ್ತಾಳೆ ಅನ್ನೋದನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ತಪ್ಪದೆ ಈ ಮೂವಿನ ಕೊನೆ ತನಕ ನೋಡ್ಬೇಕು. ಅದಕ್ಕೆ ನಾವಿವಾಗ ನೋಡ್ತಿರುವ ಮೂವಿ ನ್ಯೂ ಟ್ರ್ಯಾಕರ್ ಅಂಡ್ ದ 4 ರಿಯಲ್ಮ್ಸ್ ಅಂತ. ಖಂಡಿತವಾಗ್ಲೂ ಈ ಮೂವಿ ಒಂದು ಅದ್ಭುತವಾದ ಕಥೆಯನ್ನ ಹೊಂದಿದೆ. ಅದರಿಂದ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ದೆ ಈ ಮೂವಿಯ ಸ್ಟೋರಿ ಕಡೆ ಹೋಗೋಣ. ಕತೆ ಶುರುವಾದಾಗ ಮಿಸ್ಟರ್ ಸ್ಟಾಲ್ಬಮ್ ನ ತೋರಿಸ್ತಾರೆ. ಅವನಿಗೆ 3 ಜನ ಮಕ್ಳಿರ್ತವೆ. ಇವಳ ಹೆಸರು ಕ್ಲಾರಾ ಅಂತ, ಇವನ ಹೆಸರು ಫ್ರಿಡ್ಜ್ ಅಂತ, ಹಾಗೆ ಇವಳ ಹೆಸರು ಮ್ಯಾರಿ ಅಂತ. ನಾಳೆ ಕ್ರಿಸ್ಮಸ್ ಇರೋದ್ರಿಂದ ಮಿಸ್ಟರ್ ಸ್ಟಾಲ್ಬಮ್ ಅವನ ಮಕ್ಳಿಗೆಲ್ಲ ಕೆಲವು ಗಿಫ್ಟ್ ಗಳನ್ನ ಕೊಡ್ತಿರ್ತಾನೆ. ಮಿಸ್ಟರ್ ಸ್ಟಾಲ್ಬಮ್ ನ ವೈಫು ಬದುಕಿರುವಾಗ್ಲೇ ನಮ್ಮ ಮಕ್ಳಿಗೆ ಈ ತರ ಗಿಫ್ಟ್ ಗಳನ್ನ ಕೊಡಿ ಅಂತ ಹೇಳಿ ಅವರು ತೀರೋಗಿರ್ತಾರೆ. ಅದರಿಂದ ಅವ್ರು ಹೇಳಿ ತರನೇ ಮಿಸ್ಟರ್ ಸ್ಟಾಲ್ಬಮ್ ಅವನ ಮಕ್ಳಿಗೆ ಗಿಫ್ಟ್ ಗಳನ್ನ ಕೊಡ್ತಾನೆ. ಆದ್ರೆ ಕ್ಲಾರಾಗ್ ಸಿಕ್ಕಂತ ಗಿಫ್ಟ್ ಬಾಕ್ಸ್ ನಲ್ಲಿ ಒಂದು ವಿಚಿತ್ರವಾದ ವಸ್ತು ಇರುತ್ತೆ. ಅದು ಲಾಕ್ ಆಗಿರುತ್ತೆ. ಆದ್ರೆ ಕೀ ಕೂಡ ಗಿಫ್ಟ್ ಬಾಕ್ಸ್ ಒಳಗಡೆ ಇರೋದಿಲ್ಲ. ಅದರಿಂದ ಕ್ಲಾರಾ, ಮಾಮ್ ನನಗೆ ಈ ರೀತಿ ಗಿಫ್ಟ್ ಬಾಕ್ಸ್ ನ ಯಾಕೆ ಕೊಟ್ರು ಅಂತ ಯೋಚನೆ ಮಾಡ್ತಾ ಮತ್ತೆ ಆ ಗಿಫ್ಟ್ ಬಾಕ್ಸ್ ಒಳಗಡೆ ಕೀ ಏನಾದ್ರೂ ಇರ್ಬಹುದಾ ಅಂತ ನೋಡ್ತಿರ್ಬೇಕಾದ್ರೆ ಅದರಲ್ಲಿ ಒಂದು ಪತ್ರ ಇರುತ್ತೆ. ಆ ಪತ್ರದಲ್ಲಿ ನಿನಗೆ ಏನ್ ಬೇಕಾಗಿದೆ ಅದು ಆ ಬಾಕ್ಸ್ ಒಳಗಡೆ ಇದೆ ಅಂತ ಬರ್ದಿರುತ್ತೆ. ಆ ಪತ್ರನ ಕ್ಲಾರಾ ಓದ್ತಿರ್ಬೇಕಾದ್ರೆ ಅಲ್ಲಿಗೆ ಅವಳ ತಂದೆ ಬಂದು, ಕ್ಲಾರಾ ಇವತ್ ರಾತ್ರಿ ಕ್ರಿಸ್ಮಸ್ ಪಾರ್ಟಿ ಇದೆ, ಅದರಿಂದ ನಾವೆಲ್ಲ ಚರ್ಚಿಗೆ ಹೋಗ್ಬೇಕು, ಬೇಗ ರೆಡಿ ಆಗು ಅಂತ ಹೇಳ್ತಾರೆ. ಆದ್ರೆ ಕ್ಲಾರಾಗೆ ಆ ಪಾರ್ಟಿಗೆ ಹೋಗೋದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಯಾಕಂದ್ರೆ ಅವಳಿಗೆ ಅವಳ ತಾಯಿ ಸಾವಿಂದ ತುಂಬಾನೇ ನೋವಾಗಿರುತ್ತೆ. ಅದರಿಂದ ಮಿಸ್ಟರ್ ಸ್ಟಾಲ್ಬಮ್ ಮ್ಯಾರಿಗೆ ಕ್ಲಾರಾನ ಬೇಗ ರೆಡಿ ಮಾಡು ಅಂತ ಹೇಳಿ ಅವರು ಅಲ್ಲಿಂದ ಹೋಗ್ತಾರೆ. ಅವಾಗ ಮ್ಯಾರಿ ಕ್ಲಾರಾಗೆ ಸಮಾಧಾನ ಮಾಡಿ ಅವಳನ್ನ ರೆಡಿ ಮಾಡ್ತಿರ್ಬೇಕಾದ್ರೆ ಕ್ಲಾರಾ ಮ್ಯಾರಿಗೆ ಈ ಗಿಫ್ಟ್ ಬಾಕ್ಸ್ ನ ಹೇಗ್ ಓಪನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಇದ್ರ ಕೀನ ನಾನು ಎಲ್ಲಿ ಹುಡುಕ್ಲಿ ಅಂತ ಹೇಳ್ತಿರ್ಬೇಕಾದ್ರೆ ಅವಳಿಗೆ ಮೈಕ್ರೋಸ್ಕೋಪ್ ನಲ್ಲಿ ಒಂದು ಚಿತ್ರ ಕಾಣುತ್ತೆ. ಅದನ್ನ ನೋಡಿ ಅವಳು, ಈ ಚಿತ್ರನ ನೋಡಿದ್ರೆ ನಮ್ಮ ಚರ್ಚ್ ಫಾದರ್ ಆದ ಡ್ರೋಸಲ್ ಮೇಯರ್ ಇದನ್ನ ರೆಡಿ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ, ಮೋಸ್ಟ್ಲಿ ಇದನ್ನ ಅವರೇ ಓಪನ್ ಮಾಡಬಹುದು ಅಂತ ಹೇಳ್ತಾಳೆ. ಅದಕ್ಕೆ ಮ್ಯಾರಿ, ಹಾಗಾದ್ರೆ ಬೇಗ ರೆಡಿ ಆಗೋ, ನಾವು ಆದಷ್ಟು ಬೇಗ ಚರ್ಚಿಗೆ ಹೋದ್ರೆ ಅಲ್ಲಿ ನೀನು ಡ್ರೋಸಲ್ ಮೇಯರ್ ನ ಮೀಟ್ ಮಾಡಬಹುದು ಅಂತ ಹೇಳ್ತಾಳೆ. ನಂತರ ಮಿಸ್ಟರ್ ಸ್ಟಾಲ್ಬಮ್ ಅವನ ಮಕ್ಕಳುಗಳನ್ನ ಒಂದು ಕುದುರೆ ಗಾಡಿನಲ್ಲಿ ಕೂರಿಸ್ಕೊಂಡು ಚರ್ಚ್ ಕಡೆ ಹೋಗ್ತಿರ್ತಾನೆ. ಆ ಸಮಯದಲ್ಲಿ ಅವನು ಅವನ ಮಕ್ಕಳಿಗೆ, ನಾನ್ ನಿಮ್ಗಳ ಜೊತೆ ಚರ್ಚ್ ನಲ್ಲಿ ಡ್ಯಾನ್ಸ್ ಮಾಡ್ತೀನಿ, ಇದು ನಿಮ್ಮ ತಾಯಿಯ ಆಸೆ ಆಗಿತ್ತು ಅಂತ ಹೇಳ್ತಿರ್ತಾನೆ. ಅಲ್ಲಿ ಎಲ್ರೂ ಸೇರಿ ಒಂದು ಬ್ಯೂಟಿಫುಲ್ ಆದ ಕ್ರಿಸ್ಮಸ್ ಟ್ರೀ ನ ರೆಡಿ ಮಾಡಿರ್ತಾರೆ. ಅದನ್ನ ನೋಡಿ ಕ್ಲಾರಾಗೆ ತುಂಬಾನೇ ಇಷ್ಟ ಆಗುತ್ತೆ. ಇನ್ನೊಂದ್ ಕಡೆ ಎಲ್ರು ಡ್ಯಾನ್ಸ್ ಮಾಡ್ತಿರ್ತಾರೆ. ಆ ಸಮಯದಲ್ಲಿ ಕ್ಲಾರಾ ಡ್ರೋಸಲ್ ಮೇಯರ್ ನ ಹುಡುಕೊಂಡು ಆ ಚರ್ಚ್ ನ ಬೇಸ್ಮೆಂಟ್ ಕಡೆ ಬರ್ತಿರ್ತಾಳೆ. ಆ ಬೇಸ್ಮೆಂಟ್ ನಲ್ಲಿ ಒಂದು ಗೂಬೆ ಇರುತ್ತೆ. ಅದನ್ನ ನೋಡಿ ಕ್ಲಾರಾ, ಗಾಡ್ ಫಾದರ್ ಎಲ್ಲಿ ಅಂತ ಕೇಳ್ತಾಳೆ. ಅವಾಗ ಆ ಗೂಬೆ ಒಂದ್ ರೀತಿ ವಿಚಿತ್ರವಾದ ಶಬ್ದ ಮಾಡುತ್ತೆ. ಆ ಶಬ್ದನ ಕೇಳಿಸ್ಕೊಂಡು ಡ್ರೋಸಲ್ ಮೇಯರ್ ಕ್ಲಾರಾ ಮುಂದೆ ಬಂದು, ಹೆಲೋ ಕ್ಲಾರಾ, ಮೇಲ್ಗಡೆ ಎಲ್ರ ಜೊತೆ ಇರೋದ್ ಬಿಟ್ಟು ಯಾಕೆ ಕೆಳಗ್ ಬಂದೆ ಅಂತ ಕೇಳ್ತಾರೆ. ಅದಕ್ಕೆ ಕ್ಲಾರಾ, ಗಾಡ್ ಫಾದರ್ ನಿಮ್ಮಿಂದ ನನಗೆ ಒಂದು ಸಹಾಯ ಆಗ್ಬೇಕಿದೆ ಅಂತ ಕೇಳ್ತಾಳೆ. ಅಷ್ಟಲ್ಲೇ ಆ ಗಾಡ್ ಫಾದರ್, ಕ್ಲಾರಾ ಅದಕ್ಕಿಂತ ಮುಂಚೆ ನನಗೇನೆ ನಿನ್ನಿಂದ ಒಂದು ಸಹಾಯ ಆಗ್ಬೇಕಿದೆ, ಅದೇನಂದ್ರೆ ಈ ಮೆಕಾನಿಸಮ್ ಯಾಕೋ ಉಲ್ಟಾ ತಿರುಗ್ತದೆ, ಸ್ವಲ್ಪ ಇದನ್ನ ಸರಿ ಮಾಡು ಅಂತ ಹೇಳ್ತಾರೆ. ಅವಾಗ ಕ್ಲಾರಾ ಮೆಕಾನಿಸಮ್ ನ ನೋಡಿ ಕೇವಲ 5 ನಿಮಿಷದಲ್ಲೇ ಅದನ್ನ ರೆಡಿ ಮಾಡ್ತಾಳೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ಕ್ಲಾರಾಗೆ ಸೈನ್ಸ್ ಅಂದ್ರೆ ತುಂಬಾನೇ ಇಷ್ಟ ಅಂತ. ಅದನ್ನ ನೋಡಿ ಗಾಡ್ ಫಾದರ್ ತುಂಬಾನೇ ಖುಷಿ ಪಟ್ಟು, ಇವಾಗ ಹೇಳು ಕ್ಲಾರಾ, ನನ್ನಿಂದ ನಿನ್ಗೆ ಏನ್ ಸಹಾಯ ಆಗ್ಬೇಕಿದೆ ಅಂತ ಕೇಳ್ತಾರೆ. ಅವಾಗ ಕ್ಲಾರಾ ಅವಳ ಹತ್ರ ಇದ್ದಂತ ಗಿಫ್ಟ್ ಬಾಕ್ಸ್ ನ ಗಾಡ್ ಫಾದರ್ ಕೊಟ್ಟು ಇದನ್ನ ಓಪನ್ ಮಾಡ್ಕೊಡಿ ಅಂತ ಕೇಳ್ತಾಳೆ. ಆ ಗಿಫ್ಟ್ ಬಾಕ್ಸ್ ನ ನೋಡಿ ಗಾಡ್ ಫಾದರ್, ನಾನ್ ಇದನ್ನ ತುಂಬಾ ವರ್ಷಗಳ ಹಿಂದೆ ಬುದ್ಧಿವಂತ ಮಕ್ಳಿಗೋಸ್ಕರ ರೆಡಿ ಮಾಡಿದ್ದೆ. ನಿನ್ನ ತಾಯಿ ಚಿಕ್ಕವಳಿರುವಾಗ ನಾನ್ ಇದನ್ನ ಅವಳಿಗೆ ಕೊಟ್ಟಿದ್ದೆ, ಅವಳಿವಾಗ ಇದನ್ನ ನಿನಗ್ ಕೊಟ್ಟಿದ್ದಾಳೆ. ಯಾಕಂದ್ರೆ ನೀನು ತುಂಬಾನೇ ಬುದ್ಧಿವಂತಲು ಅಂತ. ನಿನ್ ತರನೇ ನಿನ್ನ ತಾಯಿ ಕೂಡ ತುಂಬಾನೇ ಬುದ್ಧಿವಂತಲಾಗಿದ್ಲು. ನಿನ್ನ ತಾಯಿನ ನೀನು ತುಂಬಾನೇ ಮಿಸ್ ಮಾಡ್ಕೊಳ್ತಿದೀಯ ಅಲ್ವಾ ಮಗು. ಇವಾಗ ನನ್ಗೆ ಗೊತ್ತಾಗ್ತಿದೆ ನಿಮ್ಮ ತಂದೆಯ ಮನಸ್ಸಿನಲ್ಲಿರುವಂತ ನೋವು ಏನು ಅಂತ. ಇದೆಲ್ಲ ನಿನ್ಗೆ ಮುಂದೆ ಮುಂದೆ ಹೋಗ್ತಾ ಅರ್ಥ ಆಗುತ್ತೆ ಅಂತ ಹೇಳಿ, ಟೈಮ್ ಆಯ್ತು, ನೀನ್ ಇವಾಗ ಮೇಲ್ಗಡೆ ಹೋಗೋ, ನಿನ್ಗೆ ಆಮೇಲೆ ಸಿಗ್ತೀನಿ ಅಂತ ಹೇಳ್ತಾರೆ. ಅದರಿಂದ ಕ್ಲಾರಾ ಗಿಫ್ಟ್ ಬಾಕ್ಸ್ ನ ತಗೊಂಡು ಮೇಲ್ಗಡೆ ಹೋಗ್ತಿರ್ತಾಳೆ. ಅವಾಗ ಗಾಡ್ ಫಾದರ್ ಗೂಬೆಗೆ, ಈ ಮಗು ಅವಳ ತಾಯಿ ಆಸೆನ ಈಡೇರಿಸೋದಕ್ಕೆ ಅಂತ ಹೋಗ್ತಿದ್ದಾಳೆ, ಅವಳ ಜೊತೆ ನೀನು ಹೋಗಿ ಅವಳನ್ನ ಕೇರ್ಫುಲ್ ಆಗಿ ನೋಡ್ಕೋ ಅಂತ ಹೇಳಿ ಆ ಗೂಬೆನ ಕಳಿಸ್ತಾರೆ. ಅದಾದ್ಮೇಲೆ ಗಾಡ್ ಫಾದರ್ ಸ್ಟೇಜ್ ಮೇಲ್ಗಡೆ ಬಂದು ಎಲ್ಲರಿಗೂ ವಿಶ್ ಮಾಡಿ, ನಿಮ್ಮೆಲ್ಲರಿಗೂ ಒಂದೊಂದು ಗಿಫ್ಟ್ ಗಳನ್ನ ನಾನು ಇವಾಗಲೇ ರೆಡಿ ಮಾಡಿದ್ದೀನಿ. ಆ ಗಿಫ್ಟ್ ಗಳು ಎಲ್ಲಿದಾವೆ ಅಂತ ನೀವುಗಳು ನಿಮ್ಮ ಹೆಸರುಗಳನ್ನ ಗುರ್ತಿಡ್ದು ಅದು ಕಟ್ಟಿರುವಂತ ದಾರದ ಸಹಾಯದಿಂದ ಕಂಡಿಡಿಬೇಕು ಅಂತ ಹೇಳ್ತಾರೆ. ಅದರಿಂದ ಎಲ್ಲಾ ಮಕ್ಕಳು ಅವರ ಹೆಸರನ್ನ ಕಂಡಿಡ್ದು ಅದು ಕಟ್ಟಿರುವಂತ ದಾರದ ಸಹಾಯದಿಂದ ಗಿಫ್ಟ್ ಗಳನ್ನ ಹುಡುಕ್ತಾ ಇರ್ತಾರೆ. ಅದೇ ತರ ಕ್ಲಾರಾ ಕೂಡ ಅವಳ ಹೆಸರನ್ನ ಕಂಡಿಡ್ದು ಅದು ಕಟ್ಟಿರುವಂತ ದಾರದ ಸಹಾಯದಿಂದ ಅವಳ ಗಿಫ್ಟ್ ಅನ್ನ ಹುಡುಕೊಂಡು ಹೋಗ್ತಿರ್ತಾಳೆ. ಆದ್ರೆ ಆ ದಾರ ತುಂಬಾನೇ ಉದ್ದ ಇರುತ್ತೆ. ಅವಳು ಎಷ್ಟೇ ಮುಂದೆ ಹೋದ್ರೂ ಕೂಡ ಆ ದಾರ ಎಂಡ್ ಆಗ್ತಾನೆ ಇರೋದಿಲ್ಲ. ಈಗಿರ್ಬೇಕಾದ್ರೆ
ಕ್ಲಾರಾ ಆ ದಾರದ ಜೊತೆ ಒಂದು ಕತ್ಲೆ ರೂಮ್ ಒಳಗಡೆ ಬಂದ್ಬಿಡ್ತಾಳೆ. ಆ ರೂಮ್ ನಲ್ಲಿ ಒಂದೇ ಒಂದ್ ಕಡೆ ಮಾತ್ರ ಬೆಳಕಿರುತ್ತೆ. ಆ ಬೆಳಕತ್ರ ಕ್ಲಾರಾ ಹೋಗ್ತಿರ್ಬೇಕಾದ್ರೆ ಅವಳು ಒಂದು ಅದ್ಭುತವಾದ ಪ್ರಪಂಚದೊಳಗಡೆ ಬಂದ್ಬಿಡ್ತಾಳೆ. ಆ ಪ್ರಪಂಚ ತುಂಬಾನೇ ಸುಂದರವಾಗಿರುತ್ತೆ. ಆ ಪ್ರಪಂಚದೊಳಗಡೆನೂ ಅವಳು ಫಾಲೋ ಮಾಡ್ಕೊಂಡ್ ಬಂದಂತ ದಾರ ಇರುತ್ತೆ. ಅದ್ರ ಜೊತೆನೆ ಕ್ಲಾರಾ ಇನ್ನೂ ಸ್ವಲ್ಪ ಮುಂದೆ ಬಂದಾಗ ಒಂದು ಜಾಗದಲ್ಲಿ ತುಂಬಾನೇ ಅದ್ಭುತವಾದ ಒಂದು ಕ್ರಿಸ್ಮಸ್ ಟ್ರೀ ಇರುತ್ತೆ. ಆ ಟ್ರೀ ಹತ್ರ ಬಂದ್ ನೋಡಿದ್ರೆ ಆ ಟ್ರೀ ನಲ್ಲಿ ಕ್ಲಾರಾ ಅವಾಗ್ಲಿಂದ ಅವಳ ತಾಯಿ ಕೊಟ್ಟಿರುವಂತ ಗಿಫ್ಟ್ ನ ಓಪನ್ ಮಾಡೋದಕ್ಕೆ ಹುಡುಕ್ತಿರುವಂತ ಕೀ ಇರುತ್ತೆ. ಅದನ್ನ ನೋಡಿ ಕ್ಲಾರಾ ತುಂಬಾನೇ ಖುಷಿಯಿಂದ ಆ ಕೀನ ತಗೊಳ್ಳೋದಕ್ಕೆ ಅಂತ ಹೋದಾಗ ಇದ್ದಕ್ಕಿದ್ದ ಹಾಗೆ ಆ ಕೀನ ಒಂದು ಇಲಿ ಕಚ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ಅದರಿಂದ ಕ್ಲಾರಾ ಕೂಡ ಆ ಕೀನ ತಗೊಳ್ಳೋದಕ್ಕೆ ಅಂತ ಆ ಇಲಿಯಿಂದನೇ ಓಡೋಗ್ತಾಳೆ. ಆದ್ರೆ ಆ ಇಲಿ ಅವಳ ಕೈಗೆ ಸಿಗ್ತಾನೆ ಇರೋದಿಲ್ಲ. ಅದು ಓಡೋಗಿ ಐಸ್ ಕ್ಯೂಬ್ ಮೇಲ್ಗಡೆ ನಿಂತ್ಕೊಂಡು ಕ್ಲಾರಾಗೆ ಕೀನ ತಗೋ ಅಂತ ತೋರಿಸ್ತಿರುತ್ತೆ. ಅದರಿಂದ ಕ್ಲಾರಾ ಆ ಕೀನ ತಗೊಳ್ಳೋದಕ್ಕೆ ಅಂತ ಐಸ್ ಕ್ಯೂಬ್ ಮೇಲ್ಗಡೆ ಕಾಲಿಡ್ತಾಳೆ. ಆದ್ರೆ ಐಸ್ ಕ್ಯೂಬ್ ಬ್ರೇಕ್ ಆಗೋದಕ್ಕೆ ಶುರು ಆಗ್ಬಿಡುತ್ತೆ. ಅದರಿಂದ ಕ್ಲಾರಾ ಐಸ್ ಕ್ಯೂಬ್ ಆಗಿರುವಂತ ನದಿನ ಹೇಗ್ ದಾಟೋದು ಅಂತ ನೋಡ್ತಿರ್ಬೇಕಾದ್ರೆ ಪಕ್ಕದಲ್ಲೇ ಒಂದು ಸೇತುವೆ ಇರುತ್ತೆ. ಆ ಸೇತುವೆ ಹತ್ರ ಕ್ಲಾರಾ ಬಂದಾಗ ಅಲ್ಲಿ ಒಬ್ಬ ಸೋಲ್ಜರ್ ನಿಂತಿರ್ತಾನೆ. ಅವನ ಹೆಸರು ಕ್ಯಾಪ್ಟನ್ ಫಿಲಿಪ್ ಅಂತ. ಆದ್ರೆ ಅವನು ಒಂದು ಸ್ಟ್ಯಾಚು ತರ ಇರ್ತಾನೆ. ಅದರಿಂದ ಕ್ಲಾರಾ ಸೇತುವೆನ ದಾಟೋದಕ್ಕೆ ಅಂತ ಮುಂದೆ ಹೋದಾಗ ಆ ಸೋಲ್ಜರ್ ನಿಲ್ಲಿ, ನೀವು ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ಕ್ಲಾರಾ, ನನ್ನ ಹೆಸರು ಕ್ಲಾರಾ ಅಂತ, ನಾನಿವಾಗ ಎಲ್ಲಿದ್ದೀನಿ ಅಂತ ಕೇಳ್ತಾಳೆ. ಅದಕ್ಕೆ ಕ್ಯಾಪ್ಟನ್, ನೀವು ಇವಾಗ ಕ್ರಿಸ್ಮಸ್ ಟ್ರೀ ಫಾರೆಸ್ಟ್ ನಲ್ಲಿ ಇದ್ದೀರಾ, ಇಲ್ಲಿಗೆ ನೀವು ಹೇಗ್ ಬಂದ್ರಿ ಅಂತ ಕೇಳ್ತಾನೆ. ಅವಾಗ ಕ್ಲಾರಾ, ನಾನು ಒಂದು ಕೀನ ಹುಡುಕೊಂಡು ಇಲ್ಲಿಗೆ ಬಂದೆ. ನನ್ನ ತಾಯಿ ಒಂದು ಗಿಫ್ಟ್ ನ ಕೊಟ್ಟಿದ್ದಾರೆ, ಅದನ್ನ ಓಪನ್ ಮಾಡೋದಕ್ಕೆ ಆ ಕೀ ಬೇಕು. ನನ್ನ ತಾಯಿ ಹೆಸರು ಸ್ಟಾಲ್ಬಮ್ ಅಂತ ಹೇಳ್ತಾಳೆ. ಆ ಹೆಸರನ್ನ ಕೇಳಿದ ಕೂಡಲೇ ಆ ಕ್ಯಾಪ್ಟನ್, ನನ್ನನ್ನ ದಯವಿಟ್ಟು ಕ್ಷಮಿಸಿ ರಾಜ್ಕುಮಾರಿ, ನನಗೆ ನೀವು ಸ್ಟಾಲ್ಬಮ್ ನ ಮಗಳು ಅಂತ ಗೊತ್ತಿರ್ಲಿಲ್ಲ ಅಂತ ಹೇಳ್ತಾನೆ. ಅವಾಗ ಕ್ಲಾರಾ, ಏನೋ ನಾನು ರಾಜ್ಕುಮಾರಿನ ಅಂತ ಆಶ್ಚರ್ಯ ಪಡ್ತಿರ್ತಾಳೆ. ಹಾಗೆ ಅವಳು ಕ್ಯಾಪ್ಟನ್ಗೆ ಈ ಸೇತುವೆನ ನಾನು ದಾಟ್ಬೇಕು ಅಂತ ಹೇಳ್ತಾಳೆ. ಅದರಿಂದ ಕ್ಯಾಪ್ಟನ್ ಕ್ಲಾರಾನ ಆ ಸೇತುವೆಯಿಂದ ಮುಂದಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ಅವ್ರುಗಳು ಸ್ವಲ್ಪ ಮುಂದೆ ಬಂದಾಗ ಒಂದು ಜಾಗದಲ್ಲಿ ದಟ್ಟವಾದ ಕಾಡ್ ಸಿಗುತ್ತೆ. ಆ ಕಾಡ್ನಲ್ಲಿರುವಂತ ಮರಗಳಿಗೆ ಎಲೆಗಳೇ ಇರೋದಿಲ್ಲ. ಅದ್ರೊಳಗಡೆ ಕ್ಲಾರಾ ಇಲಿನ ಹುಡುಕ್ತಿರ್ಬೇಕಾದ್ರೆ ಒಂದು ಜಾಗದಲ್ಲಿ ಇಲಿ ಕ್ಲಾರಾಗೆ ಕಂಡ್ಬಿಡುತ್ತೆ. ಅದರಿಂದ ಅವಳು ಅದನ್ನ ಓಡಿಸ್ಕೊಂಡು ಅದ್ರ ಹಿಂದೆನೆ ಹೋಗ್ತಾಳೆ. ಅವಾಗ ಆ ಇಲಿ ಒಂದು ಮರದ ಪೊಟ್ರೆ ಒಳಗಡೆ ಹೋಗ್ಬಿಡುತ್ತೆ. ಅದರಿಂದ ಕ್ಲಾರಾ ಇಲಿಗೆ, ಏ ದುಶ್ಮನ್, ನನ್ನ ಕೀನ ನನಗೆ ವಾಪಸ್ ಕೊಟ್ಬಿಡು, ಹೊರ್ಗಡೆ ಬಾ ಅಂತ ಹೇಳ್ತಿರ್ತಾಳೆ. ಅಷ್ಟಲ್ಲೇ ಅವಳಿಂದ ಯಾವ್ದೋ ಒಂದು ಮೋನ್ಸ್ಟರ್ ಪ್ರಾಣಿ ಬಂದು ಕ್ಲಾರಾನ ಇಟ್ಕೊಳ್ಳೋದಕ್ಕೆ ಹೋಗ್ತಿರುತ್ತೆ. ಅದನ್ನ ನೋಡಿ ಕ್ಲಾರಾ ಕಿರ್ಚ್ಕೊಂಡು ಅಲ್ಲಿಂದ ಓಡೋಗ್ತಿರ್ತಾಳೆ. ಆದ್ರೂ ಕೂಡ ಅವಳಿಂದನೇ ಆ ಪ್ರಾಣಿ ಹೋಗಿ ಅವಳನ್ನ ಎತ್ಕೊಂಡು ಅಲ್ಲಿಂದ ಹೋಗ್ತಿರುತ್ತೆ. ಆ ಪ್ರಾಣಿ ಬೇರೆ ಯಾವ್ದು ಅಲ್ಲ, ಅದು ಕೂಡ ಒಂದು ಇಲಿ. ತುಂಬಾ ಇಲಿಗಳು ಸೇರ್ಕೊಂಡು ಒಂದು ದೊಡ್ಡ ಇಲಿ ಆಗಿರುತ್ತೆ. ಕ್ಲಾರಾನ ಆ ಇಲಿಗಳು ಎತ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿಗೆ ಕ್ಯಾಪ್ಟನ್ ಬಂದು ಆ ಇಲಿಗಳಿಂದ ಕ್ಲಾರಾನ ಬಿಡಿಸಿ ಅವಳನ್ನ ಬೇರೆ ಕಡೆ ಕರ್ಕೊಂಡ್ ಬಂದು, ಮಹಾರಾಣಿ, ನಾವು ಇವಾಗ್ಲೇ ಇಲ್ಲಿಂದ ಹೋಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕ್ಲಾರಾ, ನನಗೆ ಆ ಕೀ ಬೇಕೇ ಬೇಕು ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿ ಯಾರೋ ಒಬ್ಬ ದೈತ್ಯಕಾರದ ವ್ಯಕ್ತಿ, ಯಾರ್ ನೀನು? ಕ್ಲಾರಾ ಅಂದ್ರೆ ನೀನೇನಾ? ನೀನ್ ಹುಡುಕ್ತಿರುವಂತ ಕೀ ನನ್ನ ಹತ್ರನೇ ಇದೆ, ಬಾ ತಗೊಂಡೋಗು ಅಂತ ಹೇಳ್ತಿರ್ತಾರೆ. ಅವರನ್ನ ನೋಡಿ ಕ್ಲಾರಾ ತುಂಬಾನೇ ಭಯ ಪಡ್ತಿರ್ತಾಳೆ. ಅದರಿಂದ ಕ್ಯಾಪ್ಟನ್ ಅವಳನ್ನ ಕುದುರೆ ಮೇಲೆ ಕೂರ್ಸ್ಕೊಂಡು ಒಂದು ಅರಮನೆ ಹತ್ರ ಕರ್ಕೊಂಡ್ ಬರ್ತಾನೆ. ಅಲ್ಲಿರುವಂತ ಜನಗಳೆಲ್ಲ ಕ್ಲಾರಾಗೆ ತುಂಬಾನೇ ಮರ್ಯಾದೆ ಕೊಡ್ತಿರ್ತಾರೆ. ಹಾಗೆ ಆ ಜನಗಳೆಲ್ಲ ಕ್ಲಾರಾನ ರಾಜ್ಕುಮಾರಿ ತರ ಟ್ರೀಟ್ ಮಾಡ್ತಿರ್ತಾರೆ. ಆ ಅರಮನೆ ಒಳಗಡೆ ಅವಳ ತಾಯಿ ಫೋಟೋ ಕೂಡ ಇರುತ್ತೆ. ಕ್ಯಾಪ್ಟನ್ ಕ್ಲಾರಾನ ಅರಮನೆ ಒಳಗಡೆ ಕರ್ಕೊಂಡ್ ಬಂದು ಅಲ್ಲಿನ ಮುಖ್ಯ ಅಧಿಕಾರಿಗಳಿಗೆ ಇವರು ಸ್ಟಾಲ್ಬಮ್ ನ ಮಗಳಾದ ರಾಜ್ಕುಮಾರಿ ಕ್ಲಾರಾ ಅಂತ ಪರಿಚಯ ಮಾಡ್ಕೊಡ್ತಾನೆ. ಅವಾಗ ಅಲ್ಲಿನ ಮುಖ್ಯಸ್ಥರು ತುಂಬಾನೇ ಖುಷಿಯಿಂದ ಅವರ ಹೆಸರು ಮತ್ತೆ ಅವರ ಕೆಲಸದ ಬಗ್ಗೆ ಕ್ಲಾರಾಗೆ ತಿಳಿಸ್ತಾರೆ. ಇವ್ರ ಹೆಸರು ಹಾಥರ್ನ್ ಅಂತ, ಇವರು ಹೂವಿನ ಲೋಕದ ರಾಜ. ಇವ್ರ ಹೆಸರು ಶುಗರ್ ಅಂತ, ಇವರು ಹಿಮ ಲೋಕದ ರಾಜ. ಹಾಗೆ ಇವಳ ಹೆಸರು ಶುಗರ್ ಪಲ್ಮ್ ಅಂತ, ಇವಳು ಸಿಹಿ ಲೋಕದ ರಾಣಿ. ಅವರೆಲ್ಲ ಕ್ಲಾರಾನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಹಾಗೆ ನಿನ್ನ ತಾಯಿ ಎಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಕ್ಲಾರಾ ತುಂಬಾನೇ ದುಃಖದಿಂದ ನನ್ನ ತಾಯಿ ಇವಾಗ ಬದುಕಿಲ್ಲ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಅವ್ರುಗಳೆಲ್ಲ ತುಂಬಾನೇ ದುಃಖ ಪಡ್ತಿರ್ತಾರೆ. ಹಾಗೆ ಅವ್ರುಗಳು ಕ್ಲಾರಾಗೆ ಅವಳ ತಾಯಿ ಕೂರ್ತಿದ್ದಂತ ಸಿಂಹಾಸನನ ತೋರಿಸ್ತಾರೆ. ಅವಾಗ ಕ್ಲಾರಾಗೆ ಆ ಸಾಮ್ರಾಜ್ಯನ ಅವಳ ತಾಯಿನೇ ಕಟ್ಟಿರೋದು, ಆ ಸಾಮ್ರಾಜ್ಯಕ್ಕೆ ಅವಳ ತಾಯಿನೇ ರಾಣಿ ಅನ್ನೋದು ಗೊತ್ತಾಗುತ್ತೆ. ಅವಾಗ ಕ್ಲಾರಾ ಅವ್ರಗಳ ಹತ್ರ ಅವಳು ಆ ಪ್ರಪಂಚಕ್ಕೆ ಹೇಗ್ ಬಂದ್ಲು, ಏನಕ್ ಬಂದ್ಲು ಅನ್ನೋದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಹಾಗೆ ಅವಳು ಇಲಿಗಳು ಕೀನ ತಗೊಂಡ್ ಹೋಗಿದ್ರ ಬಗ್ಗೆನೂ ಹೇಳ್ತಾಳೆ. ಅದನ್ನ ಕೇಳಿ ಅವ್ರುಗಳು ಆ ಜಾಗ ತುಂಬಾನೇ ಡೇಂಜರಸ್ ಆಗಿದೆ, ಯಾವ್ದೇ ಕಾರಣಕ್ಕೂ ಮತ್ತೆ ನೀನು ಅಲ್ಲಿಗೆ ಹೋಗ್ಬೇಡ ಅಂತ ಹೇಳಿ ಕ್ಲಾರಾಗೆ ಸಮಾಧಾನ ಮಾಡ್ತಿರ್ತಾರೆ. ಅವಾಗ ಕ್ಲಾರಾ, ನಾನು ವಾಪಸ್ ನನ್ನ ಪ್ರಪಂಚಕ್ಕೆ ಹೋಗ್ಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಶುಗರ್ ಪಲ್ಮ್, ನಮ್ಮ ದುನಿಯಾ ನಿಮ್ಗಳ ದುನಿಯಾಕ್ಕಿಂತ ತುಂಬಾ ಸ್ಪೀಡ್ ಆಗಿರುತ್ತೆ ಅಂತ ಹೇಳಿ ಒಂದು ಕ್ಲಾಕ್ ಸಿಸ್ಟಮ್ ಒಳಗಡೆ ಕರ್ಕೊಂಡು ಹೋಗಿ ಎರಡು ದುನಿಯಾದಲ್ಲಿರುವಂತ ಸಮಯದ ವ್ಯತ್ಯಾಸನ ಕ್ಲಾರಾಗ್ ತೋರಿಸ್ತಾಳೆ. ಅವಾಗ ಅಲ್ಲಿನ ಜನಗಳೆಲ್ಲ ತುಂಬಾ ನಿಧಾನವಾಗಿ ಮೂವ್ಮೆಂಟ್ ಮಾಡ್ತಿರ್ತಾರೆ. ಅದನ್ನ ಕ್ಲಾರಾ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಿರ್ತಾಳೆ. ಅದಾದ್ಮೇಲೆ ಶುಗರ್ ಪಲ್ಮ್ ಕ್ಲಾರಾನ ರಾಜ್ಕುಮಾರಿ ತರ ರೆಡಿ ಮಾಡಿ ಅಲ್ಲಿನ ಜನಗಳಿಗೆಲ್ಲ ಪರಿಚಯ ಮಾಡ್ಕೊಡ್ತಾಳೆ. ನಂತರ ಅವರು ಕ್ಲಾರಾಗೆ ಅವಳ ತಾಯಿ ಆ ಪ್ರಪಂಚಕ್ಕೆ ಹೇಗ್ ಬಂದು ಅರಮನೆನ ನಿರ್ಮಾಣ ಮಾಡಿದ್ರು, ಹೂವಿನ ಲೋಕನ ಹೇಗ್ ಕಂಡಿಡಿದ್ರು, ಹಿಮ ಲೋಕನ ಹೇಗ್ ಫೈಂಡ್ ಔಟ್ ಮಾಡಿದ್ರು, ನಂತರ ಸಿಹಿ ಲೋಕನ ಹೇಗ್ ಸೃಷ್ಟಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಡ್ಯಾನ್ಸ್ ಮಾಡಿ ತೋರಿಸ್ತಿರ್ತಾರೆ. ಹಾಗೆ ಆ ಲೋಕಗಳ ರಾಜರು ಕ್ಲಾರಾನ ಆ ಲೋಕಕ್ಕೆ ಕರ್ಕೊಂಡೋಗಿ ಆ ಲೋಕನೆಲ್ಲ ತೋರಿಸ್ತಿರ್ತಾರೆ. ಅದಾದ್ಮೇಲೆ ಶುಗರ್ ಪಲ್ಮ್ ಕ್ಲಾರಾನ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಅವಳ ತಾಯಿ ಕಂಡಿಡಿದಿರುವಂತ ಒಂದು ಮಿಷಿನ್ ನ ತೋರಿಸ್ತಾಳೆ. ಆ ಮಿಷಿನ್ ಇಂದ ಜೀವ ಇರುವಂತ ವಸ್ತುಗಳನ್ನ ನಿರ್ಜೀವ ವಸ್ತುಗಳಾಗಿ ಪರಿವರ್ತನೆ ಮಾಡಬಹುದು. ಹಾಗೆ ನಿರ್ಜೀವ ವಸ್ತುಗಳನ್ನ ಜೀವಂತ ವಸ್ತುಗಳಾಗಿ ಕ್ರಿಯೇಟ್
ಮಾಡಬಹುದು. ಆದ್ರೆ ಆ ಮಿಷಿನ್ ರನ್ ಮಾಡೋದಕ್ಕೆ ಒಂದು ಕೀನ ಅವಶ್ಯಕತೆ ಇರುತ್ತೆ. ಆ ಮಿಷಿನ್ ಬೇಕಾಗಿರುವಂತ ಕೀ ಕೂಡ ಕ್ಲಾರಾ ಹತ್ರ ಇರುವಂತ ಗಿಫ್ಟ್ ಬಾಕ್ಸ್ ನ ಓಪನ್ ಮಾಡುವಂತ ಕೀ ತರಾನೇ ಇರುತ್ತೆ. ಅವೆರಡಕ್ಕೂ ಒಂದೇ ಕೀ ಬೇಕಾಗಿರುತ್ತೆ. ಅದನ್ನ ನೋಡಿ ಕ್ಲಾರಾ ಇದು ಬೇಕಾಗಿರುವಂತ ಕೀ ಆ ಇಲಿಗಳ ಹತ್ರ ಇದೆ, ಆ ಕೀನ ನಾನು ತಗೊಂಡ್ ಬಂದೇ ಬರ್ತೀನಿ, ಅದನ್ನ ತಗೊಳ್ಳೋದಕ್ಕೆ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು ಅಂತ ಹೇಳ್ತಾಳೆ. ಅದರಿಂದ ಕ್ಲಾರಾ ನೆಕ್ಸ್ಟ್ ಡೇ ಸ್ವಲ್ಪ ಸೈನಿಕರನ್ನ ಅವಳ ಜೊತೆ ಕರ್ಕೊಂಡು ಕೀನ ತರೋದಕ್ಕೆ ಅಂತ ಹೊರಡ್ತಾಳೆ. ಅವ್ರಗಳೆಲ್ಲ ಕಾಡು ಒಳಗಡೆ ಹೋಗ್ತಿರ್ಬೇಕಾದ್ರೆ ಅವ್ರಗಳನ್ನ ಇಲಿಗಳು ಅಬ್ಸರ್ವ್ ಮಾಡ್ತಿರ್ತವೆ. ಈಗಿರ್ಬೇಕಾದ್ರೆ ಸೈನಿಕರೆಲ್ಲ ಒಂದು ಜಾಗಕ್ಕೆ ಬಂದು ಸ್ಟಾಪ್ ಆಗ್ತಾರೆ. ಯಾಕಂದ್ರೆ ಇನ್ ಮುಂದೆ ಇರೋದು ಖುಷಿ ದುನಿಯಾ, ಅದ್ರೊಳಗಡೆ ಇರುವಂತ ಮದರ್ ಜಿಂಜರ್ಗೆ ಎದುರುಕೊಂಡು ಎಲ್ಲ ಸೈನಿಕರು ಅಲ್ಲೇ ನಿಂತ್ಕೊಳ್ತಾರೆ. ಹಾಗಾಗಿ ಕ್ಲಾರನ್ನೇ ಕುದುರೆಯಿಂದ ಕೆಳಗಡೆ ಇಳಿದು ಮೊದ್ಲು ಅವಳೇ ಒಳಗಡೆ ಹೋಗ್ತಾಳೆ. ಆ ಏರಿಯಾದಲ್ಲೆಲ್ಲ ತುಂಬಾನೇ ಫಾಗ್ ಕವರ್ ಆಗಿರುತ್ತೆ. ಅದರಿಂದ ಸೈನಿಕರು ಕೂಡ ಅವಳ ಹಿಂದೆನೆ ಹೋಗ್ತಿರ್ಬೇಕಾದ್ರೆ ಆ ಸೈನಿಕರು ಒಬ್ಬೊಬ್ಬರಾಗಿ ನೆಲದೊಳಗಡೆ ಬಿದೋಗ್ತಾ ಇರ್ತಾರೆ. ಅದರಿಂದ ಎಲ್ರು ಅಲ್ಲೇ ಪಕ್ಕದಲ್ಲಿದ್ದಂತ ಒಂದು ಕ್ಯಾರೋಸಲ್ ಮೇಲ್ಗಡೆ ಹೋಗಿ ನಿಂತ್ಕೊಳ್ತಾರೆ. ಅವಾಗ ಎಲ್ಲ ಇಲಿಗಳು ಅದ್ರ ಕೆಳಗಡೆ ಇರುವಂತ ಮಣ್ಣ ತೆಗೆದು ಅದನ್ನು ಕೂಡ ಕೆಳಗಡೆ ಬೀಳ್ಸೋದಕ್ಕೆ ಪ್ರಯತ್ನ ಪಡ್ತಿರ್ತವೆ. ಹಾಗಾಗಿ ಎಲ್ರು ಅದರಿಂದ ಕೆಳಗಡೆ ಬಂದು ಅಲ್ಲಿಂದ ಓಡೋಗ್ತಾ ಇರ್ತಾರೆ. ಆ ಸಮಯದಲ್ಲಿ ಕ್ಲಾರನ ಆ ಇಲಿಗಳು ಭೂಮಿ ಒಳಗಡೆ ಎಳ್ಕೊಂಡ್ ಬಿಡ್ತವೆ. ಅದರಿಂದ ಅವಳಿಂದನೆ ಕ್ಯಾಪ್ಟನ್ ಕೂಡ ಹೋಗ್ತಿರ್ತಾನೆ. ಈಗಿರ್ಬೇಕಾದ್ರೆ ಕ್ಲಾರನ ಇಲಿಗಳು ಒಂದು ಜಾಗಕ್ಕೆ ತಂದು ಬಿಡ್ತವೆ. ಆ ಜಾಗದಲ್ಲಿ ಮದರ್ ಜಿಂಜರ್ ತರನೇ ಇರುವಂತ ಒಂದು ಗೊಂಬೆ ಇರುತ್ತೆ. ಅದು ಕ್ಲಾರನೇ ಇಟ್ಕೊಂಡು ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ಕ್ಲಾರಾ, ನಿನ್ಗೆ ನನ್ನ ಪ್ರಪಂಚಕ್ಕೆ ಸ್ವಾಗತ ಅಂತ ಹೇಳಿ ಅದ್ರೊಳಗಡೆ ಎಸೆಯುತ್ತೆ. ಅಲ್ಲಿ ಕೆಲವು ಜೋಕರ್ ಗಳು ಇರ್ತಾರೆ. ಅವ್ರುಗಳು ಕ್ಲಾರಾ ಮುಂದೆ ಡ್ಯಾನ್ಸ್ ಮಾಡ್ತಾ ಅವಳನ್ನ ಒಂದು ಕುರ್ಚಿ ಮೇಲ್ಗಡೆ ಕೂರಿಸಿ ಮೇಲ್ಗಡೆ ಕಳಿಸ್ತಾರೆ. ಕ್ಲಾರಾ ಮೇಲ್ಗಡೆ ಬಂದಾಗ ಅಲ್ಲಿ ಅವಳಿಗೆ ಅವಳು ಹುಡುಕ್ತಿರುವಂತ ಕೀ ಕಾಣುತ್ತೆ. ಅದನ್ನ ಇನ್ನೇನ್ ಕ್ಲಾರಾ ತಗೋಬೇಕು ಅಷ್ಟಲ್ಲಿ ಅಲ್ಲಿಗೆ ಮದರ್ ಜಿಂಜರ್ ಬಂದು ಆ ಕೀನ ಅವ್ರು ತಗೊಂಡು ಕ್ಲಾರಾ ನೀನು ಇಲ್ಲಿಗೆ ಯಾಕೆ ಬಂದೆ, ಈ ಜಾಗ ಅಷ್ಟೊಂದು ಸೇಫ್ ಅಲ್ಲ ಅಂತ ನಿನ್ಗೆ ಯಾರು ಹೇಳಿಲ್ವಾ ಅಂತ ಕೇಳ್ತಾರೆ. ಅದಕ್ಕೆ ಕ್ಲಾರಾ ನನಗೆ ಆ ಕೀ ಬೇಕು, ಅದು ನಂದು ಅಂತ ಹೇಳ್ತಾಳೆ. ಅವಾಗ ಮದರ್ ಜಿಂಜರ್ ಇದು ನಿನ್ನ ತಾಯಿಗೆ ಸೇರಿದ್ದು, ಇದನ್ನ ನಾನು ಯಾರಿಗೂ ಕೊಡೋದಿಲ್ಲ ಅಂತ ಹೇಳ್ತಾರೆ. ಅಷ್ಟಲ್ಲೇ ಅಲ್ಲಿಗೆ ಕ್ಯಾಪ್ಟನ್ ಬಂದು ಅಲ್ಲಿದ್ದಂತ ಜೋಕರ್ ಗಳ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ಕಡೆ ಕ್ಲಾರಾ ನನ್ನ ತಾಯಿ ಇದನ್ನ ನನಗ್ ಕೊಟ್ಟಿದ್ದಾರೆ, ಯಾಕಂದ್ರೆ ಅವ್ರು ಇವಾಗ ಬದುಕಿಲ್ಲ, ಅದರಿಂದ ಈ ಕೀ ನನಗ್ ಸೇರಿದ್ದು ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಮದರ್ ಜಿಂಜರ್ ಏನು ನಿನ್ನ ತಾಯಿ ಬದುಕಿಲ್ವಾ, ಈ ವಿಷಯ ನನಗೆ ಗೊತ್ತೇ ಇರ್ಲಿಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಕ್ಲಾರಾ ಅವ್ರಿಗೆ ನಾಟಕ ಆಡ್ಬೇಡಿ ಅಂತ ಹೇಳಿ ಅವರನ್ನ ದೂರ ತಳ್ತಾಳೆ. ಅವಾಗ ಮದರ್ ಜಿಂಜರ್ ಕೈಯಲ್ಲಿದ್ದಂತ ಕೀ ಕೆಳಗಡೆ ಬಿದ್ದೋಗುತ್ತೆ. ಅವಾಗ ಕ್ಲಾರಾ ಆ ಕೀನ ತಗೊಂಡು ಕೆಳಗಡೆ ಬಂದು ಕ್ಯಾಪ್ಟನ್ ಕರ್ಕೊಂಡು ಅಲ್ಲಿಂದ ಓಡೋಗ್ತಾ ಇರ್ತಾಳೆ. ಅದರಿಂದ ಮದರ್ ಜಿಂಜರ್ ಒಂದು ಇಲಿಗೆ ನಮ್ಮ ಭವಿಷ್ಯ ಆ ಹುಡುಗಿ ಕೈಲಿದೆ, ಇವಾಗ್ಲೇ ನೀನು ಅರಮನೆಗೆ ಹೋಗಿ ಅವಳಿಗೆ ಸಹಾಯ ಮಾಡು ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಕ್ಲಾರಾ ಮತ್ತೆ ಕ್ಯಾಪ್ಟನ್ ಒಂದು ಜಾಗಕ್ಕೆ ಬಂದು ಕ್ಲಾರಾ ಹತ್ರ ಇದ್ದಂತ ಗಿಫ್ಟ್ ನ ಓಪನ್ ಮಾಡ್ತಾರೆ. ಅದ್ರೊಳಗಡೆ ಏನು ಗಿಫ್ಟ್ ಇರೋದಿಲ್ಲ, ಅದೊಂದು ಮ್ಯೂಸಿಕ್ ಬಾಕ್ಸ್ ಆಗಿರುತ್ತೆ. ಅದನ್ನ ನೋಡಿ ಕ್ಲಾರಾ ತುಂಬಾನೇ ದುಃಖ ಪಡ್ತಿರ್ತಾಳೆ. ಹಾಗೆ ಅವಳು ಕ್ಯಾಪ್ಟನ್ಗೆ ನಮ್ಮ ತಾಯಿ ಹೇಳ್ತಿದ್ರು ಈ ಬಾಕ್ಸ್ ಒಳಗಡೆ ನಿನಗೆ ಏನ್ ಬೇಕು ಅದು ಇದೆ ಅಂತ, ಆದ್ರೆ ಇದು ಒಂದು ಮ್ಯೂಸಿಕ್ ಬಾಕ್ಸ್ ಅಷ್ಟೇ, ಈ ಕೀ ಇಂದ ಇನ್ಮೇಲೆ ನನಗೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ಆ ಕೀನ ಕ್ಯಾಪ್ಟನ್ ಕೊಟ್ಟು ಇದನ್ನ ಶುಗರ್ ಪಲ್ಮ್ಗೆ ಕೊಡು, ಅವ್ರಾದ್ರೂ ಇದರ ಪ್ರಯೋಜನ ಪಡ್ಕೊಳ್ಳಿ ಅಂತ ಹೇಳಿ ಅವಳು ವಾಪಸ್ ಮನೆಗೆ ಹೋಗೋದಕ್ಕೆ ಅಂತ ಹೊರಡ್ತಿರ್ತಾಳೆ. ಅವಾಗ ಕ್ಯಾಪ್ಟನ್ ಕ್ಲಾರಾಗೆ ನೀವು ಇಲ್ಲಿಂದ ಹೋಗೋಕ್ಕಿಂತ ಮುಂಚೆ ನಿಮ್ಮ ತಾಯಿ ಕಂಡಿಡ್ದಿರುವಂತ ಮಿಷಿನ್ ಹೇಗ್ ವರ್ಕ್ ಮಾಡುತ್ತೆ ಅಂತ ನೋಡ್ಕೊಂಡೋಗಿ ಅಂತ ಹೇಳ್ತಾನೆ. ಅದಕ್ಕೆ ಕ್ಲಾರಾ ಕೂಡ ಒಪ್ಕೊಂಡು ಮತ್ತೆ ವಾಪಸ್ ಅರಮನೆಗೆ ಬಂದು ಅವಳಿಗೆ ಸಿಕ್ಕಿರುವಂತ ಕೀನ ಶುಗರ್ ಪಲ್ಮ್ಗೆ ಕೊಡ್ತಾಳೆ. ಅವಾಗ ಶುಗರ್ ಪಲ್ಮ್ ಆ ಕೀನಿಂದ ಕ್ಲಾರಾ ತಾಯಿ ಕಂಡಿಡ್ದಿರುವಂತ ಮಿಷಿನ್ ಆನ್ ಮಾಡಿ ಕೆಲವು ಸೋಲ್ಜರ್ಸ್ ಗಳ ಗೊಂಬೆಗಳನ್ನ ಆ ಮಿಷಿನ್ ಹತ್ರ ಇಟ್ಟು ಅವುಗಳಿಗೆ ಜೀವ ಬರೋ ಹಾಗೆ ಮಾಡ್ತಾಳೆ. ಅದೇ ರೀತಿ ಅವಳು ತುಂಬಾ ಸೋಲ್ಜರ್ಸ್ ಗಳನ್ನ ರೆಡಿ ಮಾಡಿ ಆ ಸೋಲ್ಜರ್ಸ್ ಗಳಿಗೆ ಈ ಅರಮನೆನ ವಶಪಡಿಸ್ಕೊಳ್ಳೋದಕ್ಕೆ ರೆಡಿ ಆಗಿ ಅಂತ ಹೇಳ್ತಿರ್ತಾಳೆ. ಅದನ್ನ ಕೇಳಿ ಕ್ಲಾರಾ ಶುಗರ್ ಪಲ್ಮ್ಗೆ ನೀವು ಏನ್ ಹೇಳ್ತಿದ್ದೀರಾ, ಈ ಅರಮನೆನ ನೀವು ವಶಪಡಿಸ್ಕೊಳ್ತೀರಾ, ಇದು ಮೋಸ ಅಂತ ಹೇಳ್ತಾಳೆ. ಅದಕ್ಕೆ ಶುಗರ್ ಪಲ್ಮ್ ಈ ಅರಮನೆಗೆ ಇವಾಗ ನಾನೇ ರಾಣೆ, ಇನ್ ಮುಂದೆ ನಾನು ಹೇಳಿದ ರೀತಿನೇ ಇಲ್ಲಿ ನಡಿಬೇಕು ಅಂತ ಹೇಳಿ ಕ್ಲಾರಾ ಮತ್ತೆ ಕ್ಯಾಪ್ಟನ್ ನ ಬಂಧಿಸಿ ಒಂದು ಜೈಲ್ ಒಳಗಡೆ ಕೂಡಾಕ್ತಾಳೆ. ಅವಾಗ ಕ್ಲಾರಾಗೆ ಮದರ್ ಜಿಂಜರ್ ಯಾಕೆ ಆ ಕೀನ ಅಷ್ಟೊಂದು ಸೇಫ್ ಮಾಡ್ತಿದ್ರು ಅನ್ನೋದು ಅರ್ಥ ಆಗುತ್ತೆ. ಈಗಿರ್ಬೇಕಾದ್ರೆ ಕ್ಲಾರಾ ಮತ್ತೆ ಕ್ಯಾಪ್ಟನ್ ಇಬ್ರು ಆ ಜೈಲಿನಿಂದ ಹೊರಗಡೆ ಹೋಗೋದಕ್ಕೆ ದಾರಿ ಏನಾದ್ರೂ ಇದೆಯಾ ಅಂತ ನೋಡ್ತಾರೆ. ಆದ್ರೆ ಯಾವ ಕಡೆನೂ ದಾರಿ ಇರೋದಿಲ್ಲ. ಅಷ್ಟರಲ್ಲಿ ಶುಗರ್ ಪಲ್ಮ್ ಆತರ್ ಮತ್ತೆ ಸ್ನೋ ರಿಯಲ್ ನ ಕೂಡ ಬಂಧಿಸಿ ಅದೇ ಜೈಲ್ ಒಳಗಡೆ ಕಳಿಸ್ತಾಳೆ. ಅಷ್ಟೊತ್ತಿಗೆ ಈ ಕಡೆ ಶುಗರ್ ಪಲ್ಮ್ ತುಂಬಾ ಸೈನಿಕರುಗಳನ್ನ ರೆಡಿ ಮಾಡಿ ನಿಜವಾದ ಸೈನಿಕರುಗಳನ್ನ ಒಂದು ಜಾಗದಲ್ಲಿ ಬಂಧಿಸ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಕ್ಲಾರಾ ಇವಾಗ ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಅವಳ ತಾಯಿ ಕೊಟ್ಟಂತ ಗಿಫ್ಟ್ ನಲ್ಲಿ ಮ್ಯೂಸಿಕ್ ಬರ್ತಿರುತ್ತೆ. ಅದರಿಂದ ಅದನ್ನ ತಗೊಂಡು ಕ್ಲಾರಾ ನೋಡ್ತಿರ್ಬೇಕಾದ್ರೆ ಅದರಲ್ಲಿ ಒಂದು ಮಿರರ್ ಇರುತ್ತೆ. ಆ ಮಿರರ್ ನಲ್ಲಿ ಅವಳ ಮುಖನ ನೋಡ್ಕೊಂಡಾಗ ಅವಳಿಗೆ ಅವಳ ತಾಯಿ ಹೇಳಿದ ಮಾತು ನೆನಪಾಗುತ್ತೆ. ಅದೇನಂದ್ರೆ ನಿನಗೆ ಏನ್ ಬೇಕೋ ಅದು ನಿನ್ ಒಳಗಡೆನೆ ಇದೆ, ಅದನ್ನ ನೀನು ನಿನ್ನ ಶಕ್ತಿ ಮತ್ತೆ ಯುಕ್ತಿಯಿಂದ ಬಳಸ್ಕೊಂಡು ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಬಹುದು ಅನ್ನೋದು ಕ್ಲಾರಾಗೆ ಅರ್ಥ ಆಗುತ್ತೆ. ಅದರಿಂದ ಅವಳು ಕ್ಯಾಪ್ಟನ್ ಸಹಾಯನ ಕೇಳಿ ಒಂದು ಹಗ್ಗನ ತಗೊಂಡು ಅವರಿದ್ದಂತ ಜಾಗದಿಂದ ಕೆಳಗಡೆ ಇಳಿದು ಅವಳು ಮತ್ತೆ ಕ್ಯಾಪ್ಟನ್ ಇಬ್ರು ಮಿಷಿನ್ ರೂಮ್ ಒಳಗಡೆ ಬರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಮದರ್ ಜಿಂಜರ್ ಕಳಿಸಿದಂತ ಇಲಿ ಬಂದು ಅವರಿಬ್ರನ್ನ ಅಲ್ಲಿಂದ ಬೇರೆ ಕಡೆ ಕರ್ಕೊಂಡು ಹೋಗುತ್ತೆ. ಅವರಿಬ್ರು ಆ ಇಲಿ ಹಿಂದೆ ಬಂದಾಗ ಅರಮನೆಯಿಂದ ಹೊರಗಡೆ ಬರ್ತಾರೆ. ಆ ಜಾಗ ತುಂಬಾನೇ ಡೇಂಜರಸ್ ಆಗಿರುತ್ತೆ. ಆ ಅರಮನೆ ಸುತ್ತ ಒಂದು ದೊಡ್ಡದಾಗಿರುವಂತ ನದಿ ಹರಿತಿರುತ್ತೆ. ಅವಾಗ ಕ್ಲಾರಾ ಕ್ಯಾಪ್ಟನ್ಗೆ ನೀನು ಮದರ್ ಜಿಂಜರ್ ಹತ್ರ ಹೋಗಿ ಅವರನ್ನ ಸೇವ್ ಮಾಡು, ನಾನು ಇಲ್ಲಿಂದ ಇಂಜಿನ್ ರೂಮ್ ಒಳಗಡೆ ಹೋಗಿ ಮಿಷಿನ್ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಇಂಜಿನ್
ರೂಮ್ ಒಳಗಡೆ ಹೋಗೋದಕ್ಕೆ ಅಂತ ಹೋಗ್ತಿರ್ತಾಳೆ. ಆ ಜಾಗ ತುಂಬಾನೇ ಖತರ್ನಾಕ್ ಆಗಿರುತ್ತೆ. ಆದ್ರೂ ತುಂಬಾ ಕಷ್ಟಪಟ್ಟು ಕ್ಲಾರಾ ಇಂಜಿನ್ ರೂಮ್ ಒಳಗಡೆ ಬರ್ತಾಳೆ. ಈ ಕಡೆ ಕ್ಯಾಪ್ಟನ್ ಮದರ್ ಜಿಂಜರ್ ಹತ್ರ ಬಂದು ಅವರಿಗೆ ನಡೆದಿದ್ದ ವಿಷಯನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಆ ಜಾಗಕ್ಕೆ ಶುಗರ್ ಪಲ್ಮ್ ಕಂಡಿಡ್ದಿರುವಂತ ಸೈನಿಕರೆಲ್ಲ ಬಂದು ಮದರ್ ಜಿಂಜರ್ ಜೊತೆ ಫೈಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮದರ್ ಜಿಂಜರ್ ಅವರ ಗೊಂಬೆನ ಯೂಸ್ ಮಾಡಿ ಆ ಸೈನಿಕರಿಗೆಲ್ಲ ಹೊಡಿತಾ ಇರ್ತಾರೆ. ಆದ್ರೂ ಕೂಡ ತುಂಬಾ ಸೈನಿಕರು ಆ ಗೊಂಬೆ ಮೇಲ್ಗಡೆ ಹತ್ತಿ ಅದನ್ನ ಕೆಳಗಡೆ ಬೀಳಿಸ್ಬಿಡ್ತಾರೆ. ಅವಾಗ ಅಲ್ಲಿಗೆ ಶುಗರ್ ಪಲ್ಮ್ ಬಂದು ಮದರ್ ಜಿಂಜರ್ ಇವತ್ತಿಂದ ಈ ಜಾಗ ನಂದು, ಹೊರ್ಗಡೆ ಬಾ ಅಂತ ಹೇಳ್ತಿರ್ತಾಳೆ. ಆದ್ರೆ ಆ ಗೊಂಬೆ ಒಳಗಡೆ ಕ್ಯಾಪ್ಟನ್ ಇರ್ತಾನೆ. ಅವನನ್ನ ನೋಡಿ ಶುಗರ್ ಪಲ್ಮ್ ಮದರ್ ಜಿಂಜರ್ ಎಲ್ಲಿ ಅಂತ ಕೇಳ್ತಾಳೆ. ಅದಕ್ಕೆ ಕ್ಯಾಪ್ಟನ್ ಅವ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗಾಗ್ಲೇ ಮದರ್ ಜಿಂಜರ್ ಕ್ಲಾರಾ ಹತ್ರ ಬಂದ್ಬಿಟ್ಟಿರ್ತಾರೆ. ಈ ಕಡೆ ಕ್ಲಾರಾ ಇಂಜಿನ್ ಸ್ಟಾಪ್ ಮಾಡಿ ಸೈನಿಕರ ಜೊತೆ ಫೈಟ್ ಮಾಡ್ತಿರ್ತಾಳೆ. ಇಂಜಿನ್ ಸ್ಟಾಪ್ ಆಗಿರೋದನ್ನ ಶುಗರ್ ಪಲ್ಮ್ ನೋಡಿ ಅವಳು ಮತ್ತೆ ವಾಪಸ್ ಅರಮನೆ ಬಂದು ಆ ಇಂಜಿನ್ ಆನ್ ಮಾಡಿ ಮದರ್ ಜಿಂಜರ್ ನ ಸಿಪಾಯಿಗಳಿಗೆ ಇಟ್ಕೊಟ್ಟು ಅವರನ್ನ ನಿರ್ಜೀವ ವಸ್ತು ಆಗಿ ಕನ್ವರ್ಟ್ ಮಾಡೋದಕ್ಕೆ ನೋಡ್ತಿರ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಕ್ಯಾಪ್ಟನ್ ಮತ್ತೆ ಇಲಿಗಳೆಲ್ಲ ಸೇರ್ಕೊಂಡು ಒಂದು ದೊಡ್ಡ ಇಲಿಯಾಗಿ ಸೈನಿಕರ ಜೊತೆ ಫೈಟ್ ಮಾಡ್ತಿರ್ತಾರೆ. ಈಗಿರ್ಬೇಕಾದ್ರೆ ಶುಗರ್ ಪಲ್ಮ್ ಮದರ್ ಜಿಂಜರ್ ನ ಇನ್ನೇನ್ ನಿರ್ಜೀವ ವಸ್ತು ಆಗಿ ಕನ್ವರ್ಟ್ ಮಾಡ್ಬೇಕು. ಅಷ್ಟರಲ್ಲಿ ಕ್ಲಾರಾ ಅವಳ ಸೈಂಟಿಫಿಕ್ ಬುದ್ಧಿನ ಯೂಸ್ ಮಾಡಿ ಆ ಮಿಷಿನ್ ಡೈರೆಕ್ಷನ್ ನ ಚೇಂಜ್ ಮಾಡಿ ಶುಗರ್ ಪಲ್ಮ್ ಮುಂದೆ ಬಂದು ನೀನು ಮದರ್ ಜಿಂಜರ್ಗೆ ಏನು ಮಾಡ್ಬೇಡ ಅಂತ ಹೇಳ್ತಿರ್ತಾಳೆ. ಆದ್ರೂ ಕೂಡ ಅವಳು ಆ ಮಿಷಿನ್ ಆನ್ ಮಾಡ್ಬಿಡ್ತಾಳೆ. ಅದರಿಂದ ಆ ಮಿಷಿನ್ ಶುಗರ್ ಪಲ್ಮ್ ಕಡೆನೆ ತಿರುಗಿ ಅವಳನ್ನ ಒಂದು ನಿರ್ಜೀವ ಗೊಂಬೆಯಾಗಿ ಕನ್ವರ್ಟ್ ಮಾಡ್ಬಿಡುತ್ತೆ. ಅದರಿಂದ ಅವಳು ರೆಡಿ ಮಾಡಿದಂತ ಸೈನಿಕರುಗಳಲ್ಲೂ ಕೂಡ ಜೀವ ಹೋಗಿ ಅವರು ಕೆಳಗಡೆ ಬಿದ್ದೋಗ್ತಾರೆ. ಮದರ್ ಜಿಂಜರ್ ಜೀವಂತವಾಗಿ ಉಳ್ಕೊಳ್ತಾರೆ. ಅದನ್ನೆಲ್ಲ ಗಾಡ್ ಫಾದರ್ ಕಳ್ಸಿದಂತ ಗೋಬೆ ಕ್ಲಾರಾ ಜೊತೆನೆ ಇದ್ದು ಅಬ್ಸರ್ವ್ ಮಾಡ್ತಿರುತ್ತೆ. ನಂತರ ಕ್ಲಾರಾ ಅರಮನೆನ ಆಥೋರನ್ ಸ್ನೋ ರಿಯಲ್ ಮತ್ತೆ ಮದರ್ ಜಿಂಜರ್ಗೆನೆ ಬಿಟ್ಟು ಕ್ಯಾಪ್ಟನ್ ಅಲ್ಲಿನ ಸೈನ್ಯಾಧಿಪತಿಯಾಗಿ ಮಾಡಿ ವಾಪಸ್ ಅವಳ ಮನೆ ಕಡೆ ಹೊರಡ್ತಾಳೆ. ಅವಳು ಮೊದ್ಲು ಎಲ್ಲಿಂದ ಆ ಪ್ರಪಂಚಕ್ಕೆ ಹೋಗಿದ್ಲು ಅಲ್ಲಿಂದನೇ ವಾಪಸ್ ಅವಳ ಮನೆ ಕಡೆ ಬರ್ತಿರ್ತಾಳೆ. ಅವಳನ್ನ ಕ್ಯಾಪ್ಟನ್ ತುಂಬಾನೇ ಮಿಸ್ ಮಾಡ್ಕೊಳ್ತಿರ್ತಾನೆ. ಸ್ವಲ್ಪ ಸಮಯದ ನಂತರ ಅವಳು ಚರ್ಚ್ ಒಳಗಡೆ ಬಂದಾಗ ಅವಳನ್ನ ಗಾಡ್ ಫಾದರ್ ನೋಡಿ ನಿನ್ನ ಆಸೆ ಎಲ್ಲ ಈಡೇರ್ತಾ ಕ್ಲಾರಾ, ನಿನ್ನ ತಾಯಿ ಈ ಜಗತ್ತಿಗೆ ಏನೆಲ್ಲ ಮಾಡಿದಾರೆ ಅಂತ ಗೊತ್ತಾಯ್ತಾ, ಇನ್ ಮುಂದೆನಾದ್ರೂ ನೀನು ಖುಷಿಯಿಂದ ಇರು ಅಂತ ಹೇಳ್ತಾರೆ. ಅದಾದ್ಮೇಲೆ ಕ್ಲಾರಾ ಅವಳ ತಂದೆ ಹತ್ರ ಬರ್ತಾಳೆ. ಅವಳನ್ನ ನೋಡಿ ಅವಳ ತಂದೆ ತುಂಬಾನೇ ಖುಷಿ ಪಡ್ತಾರೆ. ಹಾಗೆ ಕ್ಲಾರಾ ತಾಯಿ ಕೊಟ್ಟಿದ್ದಂತ ಮ್ಯೂಸಿಕ್ ಗಿಫ್ಟ್ ನ ಆನ್ ಮಾಡಿ ಅವರಿಬ್ರು ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಅಲ್ಲಿಗೆ ಕ್ಲಾರಾ ಅಕ್ಕ ಮತ್ತೆ ತಮ್ಮ ಇಬ್ರು ಬಂದು ಅವ್ರಗಳ ಜೊತೆ ಸೇರ್ಕೊಂಡು ಅವರು ಕೂಡ ಡ್ಯಾನ್ಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ.